ಕೊಡಗು ಸಂಸ್ಕೃತಿ ಸಿರಿ ಬಳಗ ಟ್ರಸ್ಟ್ ಹಾಗೂ ನ್ಯಾಷನಲ್ ಮೆಡಿಕೋಸ್ ಸಂಸ್ಥೆ ಕೊಡಗು ಘಟಕದ ಆಶ್ರಯದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕವಿಗೋಷ್ಠಿ, ದೇಶಭಕ್ತಿ ಗೀತೆ ಸ್ಪರ್ಧೆ ಮತ್ತು ಪೊಲೀಸ್ ಹಾಗೂ ಸಾರ್ವಜನಿಕರಿಗೆ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಯಿತು. ನಗರದ ಪೊಲೀಸ್ ಮೈತ್ರಿ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರ್ರಾಜ್ ಧ್ವಜಾರೋಹಣ ನೆರವೇರಿಸಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದರು. ಕವಿಗೋಷ್ಠಿ, ದೇಶಭಕ್ತಿ ಗೀತೆ ಸ್ಪರ್ಧೆಯನ್ನು ಕನ್ನಡ ಸರಿಗಮಪ ಖ್ಯಾತಿಯ ಯುವ ಗಾಯಕ ಅನ್ವಿತ್ ಕುಮಾರ್, ಸಾಹಿತಿ ಹಂಚಟ್ಟಿರ ಫ್ಯಾನ್ಸಿ ಮುತ್ತಣ್ಣ ಉದ್ಘಾಟಿಸಿದರು. ನ್ಯಾಷನಲ್ ಮೆಡಿಕೋಸ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಹಾಗೂ ಸಂಸ್ಕೃತಿ ಸಿರಿ ಬಳಗ ಟ್ರಸ್ಟ್ನ ಅಧ್ಯಕ್ಷೆ ಈರಮಂಡ ಹರಿಣಿ ವಿಜಯ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ವೈದ್ಯರಾದ ಮಡಿಕೇರಿಯ ಮಕ್ಕಳ ತಜ್ಞ ಡಾಕ್ಟರ್ ದೇವಯ್ಯ, ಡಾಕ್ಟರ್ ಶ್ಯಾಮ್ ಅಪ್ಪಣ್ಣ, ಡಾಕ್ಟರ್ ಆನಂದ್, ಡಾಕ್ಟರ್ ಲೋಕೇಶ್, ಡಾಕ್ಟರ್ ಸುಧಾಕರ್, ಡಾಕ್ಟರ್ ಅನುಶ್ರೀ, ಡಾಕ್ಟರ್ ದೀಪಾ ಸೇರಿದಂತೆ ಮೈಸೂರಿನ ಸುಯೋಗ ಆಸ್ಪತ್ರೆಯ ವೈದ್ಯರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು, ಕೊಡಗು ಮೆಡಿಕಲ್ ಕಾಲೇಜು ವೈದ್ಯರಾದ ಡಾಕ್ಟರ್ ಶ್ರೀಕಾಂತ್, ಡಾಕ್ಟರ್ ಹರಿನಾರಾಯಣ್ ಸೇರಿದಂತೆ ವಿವಿಧ ವಿಭಾಗದ ವೈದ್ಯಾಧಿಕಾರಿಗಳು ತಪಾಸಣೆ ನಡೆಸಿ ಸಮಾಲೋಚನೆ ನೀಡಿದರು. ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭ ಹಾರ್ದಿಕ ಆಶಂಸನೆಗಳು. ನನ್ನ ಹೆಸರು ಕಿಗ್ಗಾಲು ಎಸ್ ಗಿರೀಶ್, ಮೂರ್ನಾಡು. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕವನದ ಶೀರ್ಷಿಕೆ ಸ್ವಾತಂತ್ರ್ಯ ಯೋಧರ ಸ್ಮರಿಸೋಣ. ಇದು ಚತುಸ್ರ ಲಯ ಛಂದಸ್ಸಿನಲ್ಲಿ ಇದೆ. ಭಾರತ ದೇಶವು ಸ್ವತಂತ್ರವೆನಿಸಲು ಶ್ರಮಿಸಿದ ಕಲಿಗಳ ನಮಿಸೋಣ, ದಾರುಣ ಶಿಕ್ಷೆಗೆ ಬೆದರದೆ ದಾಸ್ಯವ ನಳಿಸಿದ ಸುಭಟರ ಸ್ಮರಿಸೋಣ. ಪರರಾಳ್ವಿಕೆಯಲ್ಲಿ ಗೀತದ ದುಡಿಮೆಗೆ ರೋಸಿದ ಪ್ರಜೆಗಳು ಪುಟ್ಟಿದೆದ್ದು ಬಿರುಸಿನ ಕಾರ್ಯಾಚರಣೆಗೆ ತೊಡಗಲು ಬ್ರಿಟಿಷರು ಎಸೆದರು ಸಿಡಿಮದ್ದು. ನನ್ನ ಕವನದ ಶೀರ್ಷಿಕೆ ಮಣ್ಣಿನ ಋಣವ ತೀರಿಸೋಣ. ಭಾರತ ಮಾತೆಯ ವೀರಪುತ್ರರು ಜನಿಸಿದ ನಾಡಿದು, ಭಾಗಿಯಾದರು ಹೋರಾಟದಲ್ಲಿ ಅಂದು. ಅಮರ ಸುಳ್ಯದಲ್ಲಿ ಬ್ರಿಟಿಷರ ಎದುರಿಸಿದರು, ಅಪ್ರತಿಮ ಶೌರ್ಯ ಮೆರೆದು ಮಡಿದರು. ಪಂದ್ಯಂಡದೆಲ್ಯಪ್ಪ ಬಾಪೂನ ಕರೆತಂದರು, ಪತ್ರಿಕೆಯಲ್ಲಿ ಸತ್ಯಾಗ್ರಹದ ಕಿಚ್ಚು ಹಚ್ಚಿದರು.